ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಫೈನಾನ್ಷಿಯಲ್ ರಿಗ್ರೆಟ್ಸ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಹಾಗೆ ಇನ್ನೂ ಹಲವಾರು ಉಪಯುಕ್ತಕರ ಹಣಕಾಸಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ನೀವು ಆಗಿಂದಾಗ ನೀವು ಪಡ್ಕೊಳ್ಬೋದು. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಫೈನಾನ್ಷಿಯಲ್ ರಿಗ್ರೆಟ್ಸ್ ಅಂದರೆ ಏನು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇದೋ ಮಾಡುವಂಥ ಒಂದು ಮಿಸ್ಟೇಕ್ಸ್ಗಳೇನಿದೆಯೋ ಅದನ್ನು ನಾವು ಈ ಫೈನಾನ್ಷಿಯಲ್ ಅಥವಾ ಹಣಕಾಸಿನ ರಿಗ್ರೆಟ್ಸ್ ಅಥವಾ ಪಶ್ಚಾತ್ತಾಪ ಅಂತ ಹೇಳ್ಬೋದು. ಹಣಕಾಸಿನ ಪಶ್ಚಾತ್ತಾಪ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು ಈ ಫೈನಾನ್ಷಿಯಲ್ ರಿಗ್ರೆಟ್ಸ್ನ. ಏನಿದು ಹಣಕಾಸಿನ ಪಶ್ಚಾತ್ತಾಪ ಅಂತಂದರೆ, ನಾವು ನಮ್ಮ ಒಂದು ಅವಧಿ ಅಂದರೆ ನಮ್ಮ ಒಂದು ಹುಟ್ಟಿನ ಒಂದು ಸಮಯದಲ್ಲೇ ನಮ್ಮ ಪೇರೆಂಟ್ಸ್ ನಮಗೆ ಮಕ್ಕಳ ವಿಮೆ ಮಾಡಿಸಿದ್ದಲ್ಲಿ, ಚಿಲ್ಡ್ರನ್ಸ್ ಇನ್ಶೂರೆನ್ಸ್ ಮಾಡಿಸಿದರೆ ಒಂದಿಷ್ಟು ನಿರ್ದಿಷ್ಟ ಅವಧಿಯ ಬಳಿಕ ನಮಗೊಂದು ಒಟ್ಟು ಮೊತ್ತ ಒಂದು ಹಣವನ್ನು ಸಿಗ್ತಿತ್ತು. ಆ ಸಿಕ್ತಂಥ ಹಣವನ್ನು ಇಟ್ಕೊಂಡು ಒಂದು ಬಿಸ್ನೆಸ್ ತೊಡಗಿಸ್ಕೊಳ್ಳೋದಾಗಿರಲಿ, ಕನಸಿನ ಒಂದು ವ್ಯಾಪಾರವನ್ನು ಮಾಡೋದಾಗಿರ್ಬಹುದು, ಅಥವಾ ವಿದೇಶ ಪ್ರಯಾಣ ಮಾಡೋದಾಗಿರ್ಬೋದು, ಉನ್ನತ ಶಿಕ್ಷಣಕ್ಕೆ ಆ ಹಣವನ್ನು ಉಪಯೋಗಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಮದುವೆಯ ಒಂದು ಖರ್ಚಿಗೆ ಉಪಯೋಗಿಸ್ಕೊಬೋದಾಗಿತ್ತು ಹಣವನ್ನು. ಸೊ ಈ ರೀತಿ ಒಂದು ಫಿನಾನ್ಷಿಯಲ್ ಪ್ಲ್ಯಾನಿಂಗನ್ನು, ಫಿನಾನ್ಷಿಯಲ್ ಗೋಲ್ ಸೆಟ್ಟಿಂಗನ್ನು ಪ್ರಾಪರಾಗಿ ನಮ್ಮ ಪೇರೆಂಟ್ಸ್ಗಳು ಮಾಡದೇ ಇರೋದ್ರಿಂದ ಆಗುವಂತಹ ಫಿನಾನ್ಷಿಯಲ್ ರಿಗ್ರೆಟ್ಸ್, ನಂತರ ದಿನಗಳಲ್ಲಿ ಅವರು ಪಡುವಂಥ ಪಶ್ಚಾತ್ತಾಪವನ್ನು ಸಹ ನಾವು ಈ ಫಿನಾನ್ಷಿಯಲ್ ರಿಗ್ರೆಟ್ಸ್ ಅಂತ ಹೇಳ್ಬೋದು. ಸರಿ, ಇದು ಬರೀ ಮಕ್ಕಳ ಹೆತ್ತಂತಹ ಪೋಷಕರಿಗೆ ಮಾತ್ರನಾ ಅಂತಂದರೆ ಇಲ್ಲ. ಪೇರೆಂಟ್ಸಿಗೆ ಅಷ್ಟೇ ಅಲ್ಲದೆ ಮಕ್ಕಳಿಗೂ ಸಹ ಇದು ಅನ್ವಯ ಆಗುತ್ತೆ. ಯಾವಾಗ ಅನ್ವಯ ಆಗುತ್ತೆ ಅಂತ ಒಂದೊಂದೇ ನಾವು ಹಂತ ತಿಳ್ಕೊತಾ ಹೋಗೋಣ. ಮೊದಲೇ ಒಂದು ವಿಚಾರ ಏನು ಅಂದರೆ, ಈ ಒಂದು ಮಕ್ಕಳ ವಿಮೆ, ಚಿಲ್ಡ್ರನ್ಸ್ ಇನ್ಶೂರೆನ್ಸ್ ಮಾಡದೇ ಇರುವಂತಹ ಒಂದು ಕೊರಗು ಪೇರೆಂಟ್ಸಲ್ಲಿದ್ದರೆ, ಎರಡನೇ ಒಂದು ವಿಚಾರ ಏನು ಅಂದರೆ ಅರ್ಲಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರುವಂಥ ಕೊರಗು ಮಕ್ಕಳಲ್ಲಿ ಉದ್ಭವ ಆಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ಈ ಮ್ಯೂಚುವಲ್ ಫಂಡ್ನಲ್ಲಿ SIP ಹಾಕುವಂಥ ಒಂದು ವಿಚಾರ ಆಗಿರಬಹುದು, ಅಥವಾ ಟರ್ಮ್ ಲೈಫ್ ಇನ್ಶೂರೆನ್ಸ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಆರೋಗ್ಯ ವಿಮೆಯನ್ನು ತೊಗೊಳ್ಳೋದಾಗಿರ್ಬೋದು, ಅಥವಾ ಪೆನ್ಷನ್ ಪ್ಲ್ಯಾನ್ಸ್ಗಳನ್ನು ತೊಗೊಳ್ಳೋದಾಗಿರ್ಬೋದು. ಎಷ್ಟು ಬೇಗನೆ ನಮ್ಮ ಇಳಿ ವಯಸ್ಸಿನಲ್ಲಿ ಅಥವಾ ತುಂಬ ವಯಸ್ಸಾದ ಬಳಿಕ ಪಾಲಿಸೀಸ್ಗಳನ್ನ ತೊಗೊಂಡು, ವಯಸ್ಸಿನ ಒಂದು ಮುಪ್ಪಿನ ಒಂದು ಸಮಯದಲ್ಲಿ ಆ ಪಾಲಿಸೀಸನ್ನ ತೊಗೊಂಡು ಅದರ ಒಂದು ಫಲಾನುಭವವನ್ನು ಪಡ್ಕೊಳ್ದೇನೆ ರಿಗ್ರೆಟ್ಸಲ್ಲಿ ಅಂದರೆ ಹಣಕಾಸಿನ ಪಶ್ಚಾತ್ತಾಪವನ್ನು ಪಡ್ಕೊಳ್ತಾ ಫಿನಾನ್ಷಿಯಲ್ ರಿಗ್ರೆಟ್ಸ್ನ ಅನುಭವಿಸ್ಕೊಂಡು ಸಾವನ್ನಪ್ಪಿರುವಂತಹವರು ಹಲವಾರು ಜನ ಈ ಹಿಂದೆನೂ ಇದ್ದಾರೆ. ಈಗಲೂ ಸಹ ವಾಸ್ತವ್ಯವಾಗಿ ಆ ಒಂದು ವಿಚಾರಗಳು ನಡೀತಾನೆ ಇದೆ ಅನ್ನುವಂಥ ವಿಚಾರ. ಹಾಗಿರ್ಬೇಕಾದ್ರೆ ಎಷ್ಟು ಅರ್ಲಿಯಾಗಿ, ಎಷ್ಟು ಬೇಗನೆ ನಾವು ಈ ಒಂದು ಹಣಕಾಸಿನ ಯಂತ್ರಗಳನ್ನು, ಹಣಕಾಸಿನ ಒಂದು ಯೋಜನೆಗಳನ್ನು ನಾವು ಅದರ ಒಂದು ಫಲವನ್ನು ಪಡ್ಕೊಳ್ತೀವೋ ಅಷ್ಟೇ ನಮಗೆ ದೀರ್ಘಾವಧಿಯಲ್ಲಿ ನಮಗೆ ಅದರ ಒಂದು ಫಲ ಸಿಗುತ್ತೆ, ಅಥವಾ ಅದರ ಒಂದು ಯಶಸ್ಸು ನಮಗೆ ದೊರಕುತ್ತೆ ಅನ್ನುವಂಥ ಒಂದು ವಿಚಾರ. ಈಗ ನಾನು ಒಂದೊಂದೇ ಹೇಳ್ತಾ ಬಂದೆ. ಮ್ಯೂಚುವಲ್ ಫಂಡಲ್ಲಿ SIP ಮಾಡಿರಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಯಾರಿಗಾರು ಹೇಳ್ತೀವಿ ಅಂತ ಅಂದ್ಕೊಳ್ಳಿ. ಅವ್ರೇನು ಹೇಳ್ತಾರೆ, ಇನ್ನೂ ನನಗೆ ವಯಸ್ಸಿದೆ, ಯಾವಾಗ ಬೇಕಾದ್ರೂ SIP ಮಾಡ್ಬೋದು, ಯಾವಾಗ ಬೇಕಾದ್ರೂ ನಾನು ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ಬೋದು, ಅಥವಾ ನಾನು ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಒಂದು ಬಲ್ಕಾಗಿ ನನಗೆ ಬೋನಸ್ ಬಂದಾಗ ನಾನು ಮಾಡ್ತೀನಿ ಲಮ್ಸಮ್ ಅಮೌಂಟನ್ನು ಮ್ಯೂಚುವಲ್ ಫಂಡಲ್ಲಿ ಅಂತ ಹೇಳೋರು ಇರ್ತಾರೆ. ಅಥವಾ ನನಗೆ ಸ್ಯಾಲ್ರಿಲಿ ಇನ್ಕ್ರಿಮೆಂಟ್ ಬಂತು ಅಂದರೆ ನಾನು ಮ್ಯೂಚುವಲ್ ಫಂಡಲ್ಲಿ ಲಮ್ಸಮ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು 2-3 ತಿಂಗಳ ಬಳಿಕ ಅವರಿಗೆ ಬೋನಸ್ ಬಂದ ಬಳಿಕವೋ ಅಥವಾ ಇನ್ಕ್ರಿಮೆಂಟ್ ಸಿಕ್ಕ ಬಳಿಕವೋ ನಾವು ಹೋಗಿ ಮತ್ತೆ ಅವ್ರ ಹತ್ರ ಕೇಳಿದ್ವಿ ಅಂದಾಗ, ಇಲ್ಲ ಮನೆ ಖರ್ಚಾಯಿತು, ಅಥವಾ ಏನೋ ಒಂದು ವಸ್ತು ತೊಗೊಬೇಕು ಅಂತ ಬಂತು, ಅಥವಾ ಸಾಲ ಮಾಡಿ EMI ಕಟ್ಟೋದಕ್ಕೆ ಸರಿಯಾಗ್ತಾ ಇದೆ, ಅದರಿಂದ ಹಣನ ನಾನು ಅದರಲ್ಲಿ ವ್ಯರ್ಥ ಮಾಡಿದೆ ಅನ್ನುವಂಥ ವಿಚಾರಗಳನ್ನೆಲ್ಲ ಅವ್ರು ಹೇಳ್ತಾರೆ. ಕಡೆಯದಾಗಿ ಅವರು ಯೋಚನೆ ಮಾಡುವಂಥ ವಿಚಾರ ಏನು ಅಂದರೆ, ನಾ ಈ ಒಂದು ನಿರ್ಧಾರಗಳನ್ನು ಸಣ್ಣ ವಯಸ್ಸಲ್ಲೇ ಮಾಡಿದಿದ್ರೆ ಒಳ್ಳೆ ರಿಟರ್ನ್ಸ್ ನನಗೆ ಸಿಕ್ತಿತ್ತಲ್ವಾ ಅನ್ನುವಂಥ ಒಂದು ಪ್ರಶ್ನೆ, ಅಥವಾ ಅನ್ನುವಂಥ ಒಂದು ಕೊರಗು ಅವರಲ್ಲಿ ಕಾಡ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಇದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂತಂದರೆ, ಯಾವಾಗ ಈ ಮಾರುಕಟ್ಟೆ ತೆರೆಯಿತು 90ರ ದಶಕದಲ್ಲಿ, ಅದಾದ ಬಳಿಕ ಗಣನೀಯವಾಗಿ ಆದಂಥ ಏರಿಕೆ, ಕೊರೋನಾ ಬಂತು, ಆರ್ಥಿಕ ಸಂಕಷ್ಟ 2008ರಲ್ಲಿ ಎದುರಾಯಿತು, ಡಿಮಾನಿಟೈಸೇಷನ್ ಬಂತು, ಇವೆಲ್ಲವೂ ಇದ್ದರೂ ಸಹ ಷೇರುಪೇಟೆ ಏರಿಕೆಯ ಒಂದು ಸ್ಥಿತಿಯಲ್ಲಿ ಅಥವಾ ಏರು ಸ್ಥಿತಿಯಲ್ಲೇ ಇರೋದನ್ನು ಗಮನಿಸಿದಾಗ ಬಹಳಷ್ಟು ಜನರಿಗೆ ಇದೊಂದು ರೀತಿಯಾದಂತಹ ಬೇಸರ ವ್ಯಕ್ತವಾಗೋದನ್ನು ನಾವು ಗಮನಿಸ್ಬೋದು. ನಾನು ಆವಾಗ ಇದರಲ್ಲಿ ಭಾಗವಹಿಸಬಾರ್ದಾಗಿತ್ತಾ, ನಾನು ಈ ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಮಾಡಿದರೆ ಉತ್ತಮವಾದಂಥ ರಿಟರ್ನ್ಸ್ ಏನೋ ಸಿಗ್ತಿತ್ತೇನೋ ಅನ್ನುವಂಥ ಒಂದು ಬೇಸರ ಅವರಲ್ಲಿ ನೋಡ್ಬೋದು ನಾವು. ಹಾಗೆಯೇ ಒಮ್ಮೆಲೆ ಅತಂತ್ರವಾಗಿ ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ, ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ, ಬಿಲ್ ಕೌಂಟರ್ನಲ್ಲಿ ನಿಂತಾಗ ಆರೋಗ್ಯ ವಿಮೆ ಮಾಡಿಸ್ಲಿಲ್ವಲ್ಲ ಅನ್ನುವಂಥ ಕೊರಗು ಸಂಬಂಧಿಕರಿಗೆ, ಅಥವಾ ಅವರ ಯಾರು ಅಡ್ಮಿಟ್ ಆಗಿದ್ದಾರೋ ಅವರಿಗೆ ಒಂದು ಕೊರಗಿರುವಂಥ ಒಂದು ಸನ್ನಿವೇಶಗಳನ್ನು ಸಹ ನಾವು ಗಮನಿಸ್ತಿರ್ತೀವಿ. ಹಾಗೆಯೇ ಆ ಒಂದು ಸಮಯದಲ್ಲಿ ನಾವು ಆರೋಗ್ಯ ವಿಮೆ ಮಾಡಿಸಿದ್ರೆ ಮುಂಚೆನೇ ಈ ರೀತಿಯಾದಂಥ ಖರ್ಚುಗಳನ್ನು ನಾವು ಆರೋಗ್ಯ ವಿಮೆ ಮೂಲಕ ನಿಭಾಯಿಸ್ಬೋದಾಗಿತ್ತಲ್ಲ ಅನ್ನುವಂಥ ಒಂದು ಬೇಸರವನ್ನು ನಾವು ನೋಡಿರ್ತೀವಿ. ಅದೇ ರೀತಿಯಲ್ಲಿ ವಯಸ್ಸಿನ ಒಂದು ಅವಧಿ ಅಂದರೆ 10 ವರ್ಷ, 15 ವರ್ಷ ಆಗಿರುತ್ತೆ, ಅಥವಾ ಒಂದು 60 ವರ್ಷದ ಬಳಿಕ ಕೆಲಸದಿಂದ
ಒಂದು ರಿಸಿಗ್ನೇಷನ್ ಅಥವಾ ಅನಿಶ್ಚಿತವಾಗಿ ವಾಲಂಟರಿ ರಿಟೈರ್ಮೆಂಟ್ ಕೊಟ್ಟಿರುವಂಥ ಒಂದು ವಿಷಯ ಆಗಿರಲಿ, ಅಥವಾ ನಾರ್ಮಲ್ ರಿಟೈರ್ಮೆಂಟ್ ಪ್ರೊಸೀಜರಲ್ಲೇ ರಿಟೈರ್ ಆಗಿ ಬಂದಿರೋರಾಗಿರಲಿ, ಅವರ ಸಂಬಳ ತುಂಬ ಕಡಿಮೆ ಇರೋದ್ರಿಂದ ಪೆನ್ಷನ್ ಪಾಲಿಸೀಸ್ಗಳು ಅವರಿಗೆ ಅನ್ವಯವಾಗದೇ ಇರೋದ್ರಿಂದ ಅಲ್ಲೂ ಸಹ ಪೆನ್ಷನ್ ಬೆನಿಫಿಟ್ ಸಿಕ್ಕಿಲ್ವಲ್ಲ ಅನ್ನುವಂಥ ಕೊರಗಿರುತ್ತೆ. ಸೊ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ಮೂಲಕನೋ ಅಥವಾ ಒಂದು ಪೆನ್ಷನ್ ಪ್ಲ್ಯಾನ್ ಮೂಲಕನೋ ಇನ್ಶೂರೆನ್ಸ್ ಕಂಪನಿದು, ಅಥವಾ ಪ್ರತ್ಯೇಕವಾಗಿ ಪೆನ್ಷನ್ ಪಾಲಿಸೀಸ್ಗಳಲ್ಲಿ ನಾವು ಒಂದು ಸ್ವಲ್ಪ ಆವಾಗವಾಗ ಹಣವನ್ನು ಜಮಾ ಮಾಡಿದರೆ ಈಗ ಅದು ವಯಸ್ಸಿನ ಒಂದು ಕಡೆಯ ಒಂದು ಹಂತದಲ್ಲಿ ನನಗೆ ಆ ಪೆನ್ಷನಿನ ಮೂಲಕದಲ್ಲಿ ನನಗೆ ಒಂದಿಷ್ಟು ಹಣವಾರ ದೊರಕ್ತಿತ್ತಲ್ಲ ಅನ್ನುವಂಥದ್ದು ಬೇಸರವನ್ನು ಕಾಡೋದನ್ನು ನಮ್ಮನ್ನು ನಾವೇ ಗಮನಿಸಿರ್ತೀವಿ ಅನ್ನುವಂಥ ವಿಚಾರ. ಸೊ ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದರೆ ನಾನು ನೀವು ಅಲ್ಲ. ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದರೆ ನಮ್ಮ ಮನಸ್ಸು ಅಂತಲೇ ಹೇಳ್ಬೋದು. ನಮ್ಮ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ನಮ್ಮ ಒಂದು ಸನ್ನಿವೇಶಗಳಿಗೆ ಅನ್ವಯವಾಗಿ ನಮ್ಮ ಮನಸ್ಸುಗಳು ಸ್ಪಂದಿಸ್ತಾ ಇರುತ್ತೆ ಅನ್ನುವಂಥ ವಿಚಾರ. ಹಾಗಿರ್ಬೇಕಾದ್ರೆ ಮನಸ್ಸನ್ನು ಸದೃಢವಾಗಿ ಇಡಿಸಿ ನಾವೊಂದು ಕಾಮನ್ ಸೆನ್ಸಿನ ಒಂದು ಆಯುಧವನ್ನು ಬಳಸ್ಕೊಂಡು ಸಾಮಾನ್ಯ ಜ್ಞಾನದಿಂದ ನಾವು ವಿಚಾರವನ್ನು ಮಾಡಿಕೊಂಡು ಆ ವಿಚಾರದ ಮೂಲಕ ಹಣಕಾಸಿನ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಆ ಹಣಕಾಸಿನ ಯೋಜನೆಗಳು ನಮ್ಮ ಜೀವಿತಾವಧಿಯಲ್ಲಿ ಎಲ್ಲೆಲ್ಲಿ ಅದರ ಅನ್ವಯ ಆಗುತ್ತೆ, ಎಲ್ಲೆಲ್ಲಿ ಹಣಕಾಸಿನ ಒಂದು ಯೋಜನೆಗಳನ್ನು ನಾವು ಅದರ ಒಂದು ಫಲವನ್ನು ಪಡ್ಕೊಬೋದು ಅನ್ನೋದನ್ನೆಲ್ಲ ಮನಗಾಣ್ಕೊಂಡು ನಾವು ಒಂದು ಫೈನಾನ್ಷಿಯಲ್ ಗೋಲ್ನ ಸೆಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ನಮ್ಮ ಆರ್ಥಿಕ ಅಥವಾ ಹಣಕಾಸಿನ ಒಂದು ಕಾಂಟ್ರಿಬ್ಯೂಷನ್ ಒಂದು ಕಂತುಗಳನ್ನು ಆಗಾಗ ನಾವು ಕಟ್ತಾ ಹೋದರೆ, ಅದು ಜೀವ ವಿಮೆಯಲ್ಲಾಗಿರ್ಬೋದು, ಆರೋಗ್ಯ ವಿಮೆಯಲ್ಲಾಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡಿನಲ್ಲಿರುವಂಥ SIP ಒಂದು ಮೊರೆ ಆಗಿರ್ಬೋದು, ಅಥವಾ ಬ್ಯಾಂಕಿನಲ್ಲಿ ಓಪನ್ ಮಾಡುವಂಥ ಒಂದು RD ಕೂಡ ಆಗಿರ್ಬೋದು, ಅಥವಾ ಒಂದು ಫಿಕ್ಸ್ಡ್ ಡೆಪಾಸಿಟ್ ಇಡೋದಾಗಿರ್ಬೋದು, ಅಥವಾ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಕ್ಕಳ ವಿಮಾ ಪಾಲಿಸೀಸ್ಗಳನ್ನು ಖರೀದಿ ಮಾಡೋದಾಗಿರ್ಬೋದು. ಈ ರೀತಿ ಹಲವಾರು ರೀತಿಯಾದಂಥ ಹಣಕಾಸಿನ ಯಂತ್ರಗಳಿದ್ದಾವೆ, ಹಣಕಾಸಿನ ಯೋಜನೆಗಳಿದ್ದಾವೆ. ಆ ಒಂದು ಹಣಕಾಸಿನ ಯೋಜನೆಗಳನ್ನು ಫಲವನ್ನು ಪಡ್ಕೊಬೇಕು ಅಂದರೆ ನಮಗೆ ಮಾಹಿತಿಯ ಒಂದು ಕೊರತೆ ಉದ್ಭವ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ಮಾಹಿತಿಯ ಕೊರತೆಯನ್ನು ನಾನು ಮೀರಿಸಿ ನಿಲ್ಲಬೇಕು ಅಂತಂದರೆ ನಾನು ಯಾವಾಗಲೂ ಸಹ ಸದಾಕಾಲ ನನ್ನನ್ನು ಓದಿನಲ್ಲಿ ತೊಡಗಿಸ್ಕೊತಾ ಇರಬೇಕು. ಹೊಸ ವಿಚಾರಗಳನ್ನು ಸಂಗ್ರಹಿಸೋದ್ರಲ್ಲಿರಬೇಕು. ಹೊಸ ವಿಚಾರಗಳನ್ನು ಬರೀ ಅರಗಿಸಿ ಅದನ್ನು ಕರಗತಗೊಳಿಸೋದು ಮಾತ್ರ ಅಲ್ಲದೆ ಆ್ಯಕ್ಷನ್ ಅಂದರೆ ಅದರ ಬಗ್ಗೆ ನಾನು ಜಸ್ಟ್ ಒಂದು ಮಾಹಿತಿ ಸಂಗ್ರಹಣೆ ಮಾತ್ರ ಮಾಡಿದ್ರೆ ಸಾಲದು, ಅದರ ಆ್ಯಕ್ಷನನ್ನು ಸಹ ನಾನು ಮಾಡಬೇಕಾಗತ್ತೆ, ನಿರ್ಧಾರಗಳನ್ನು ಸಹ ತೊಗೊಬೇಕಾಗತ್ತೆ. ಆವಾಗಲೇ ನನಗೆ ಅದು ಉತ್ತಮವಾದಂತಹ ಒಂದು ಇಳುವರಿಯಾಗಿ ಅಥವಾ ನನಗೆ ಒಂದು ರಿಟರ್ನ್ಸ್ ಆಗಿ ಕೊಡುತ್ತೆ ಅನ್ನುವಂಥ ವಿಚಾರ. ನಾಲೆಡ್ಜ್ ಅನ್ನೋದು ಎವರ್ಗ್ರೀನ್, ಯಾವಾಗಲೂ ಕಲಿಕೆಗೆ ನಮ್ಮ ಪ್ರಾಶಸ್ತ್ಯ ಇರಬೇಕಾಗತ್ತೆ. ಎಷ್ಟು ಹೆಚ್ಚಾಗಿ ನಾವು ಕಲಿತಾ ಹೋಗ್ತೀವೋ, ನವಯುಗದಲ್ಲಿ ನವ ತಂತ್ರಜ್ಞಾನಗಳನ್ನು ಕುರಿತಾಗಿಯೂ ಸಹ ನಾವು ಕಲಿತ್ಕೊಂಡು ಅದಕ್ಕೆ ಮತ್ತು ಹಣಕಾಸಿನ ಯಂತ್ರಗಳು ಅಥವಾ ಹಣಕಾಸಿನ ಯೋಜನೆಗಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ನಮಗೆ ಬೇಕಾದಂತಹ ಆರ್ಥಿಕ ಗುರಿಗಳೇನಿದೆ, ಹಣಕಾಸಿನ ಗುರಿಗಳೇನಿದೆ ಅದನ್ನು ಈಡೇರಿಸಿಕೊಳ್ಳುವಂತಹ ಹಣಕಾಸಿನ ಯೋಜನೆಗಳು ಯಾವುದ್ಯಾವುದಿದೆಯೋ ಅದರ ಕುರಿತಾದಂಥ ಮಾಹಿತಿನ ಕಲೆ ಹಾಕೋದಾಗಿರ್ಬೋದು, ಅಥವಾ ಓರ್ವ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಫೈನಾನ್ಷಿಯಲ್ ಕನ್ಸಲ್ಟೆಂಟನ್ನು ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿಕೊಂಡು ಲೈಸೆನ್ಸ್ ಪಡ್ಕೊಂಡಿರುವಂತಹ LIC ಏಜೆಂಟ್ಸ್ಗಳಾಗಿರಬಹುದು, ಅಥವಾ ಇನ್ಶೂರೆನ್ಸ್ ಕಂಪನಿಯ ವಿಮಾದಾರರಾಗಿರ್ಬೋದು, ಬೇರೆ ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಮೆಂಬರ್ಸ್ಗಳನ್ನಾಗಿರ್ಬೋದು, ಅಥವಾ ಆ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು. ಈ ರೀತಿ ಹಲವಾರು ಬಗೆಯಾದಂತಹ ಹಣಕಾಸಿನ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಪ್ರತಿನಿಧಿಗಳೇನಿರ್ತಾರೆ, ಅವರ ಲೈಸೆನ್ಸ್ಡ್ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ನಿಮ್ಮ ಒಂದು ಹಣಕಾಸಿನ ಯೋಜನೆ ಏನಿದೆ, ನಿಮ್ಮ ಗುರಿಗಳೇನಿದೆ, ಅಲ್ಪಾವಧಿ ಗುರಿ ಏನಿದೆ, ದೀರ್ಘಾವಧಿ ಹಣಕಾಸಿನ ಗುರಿಗಳೇನಿದೆ, ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ಸಂಗ್ರಹಿಸೋದಕ್ಕೆ ಸೂಕ್ತವಾದಂಥ ಯೋಜನೆಗಳು ಏನಿದೆ ಅಂತ ನೋಡಿ ಅದಕ್ಕೆ ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಿದ್ರೆ ಮಾತ್ರ ಅದರ ಒಂದು ಫಲವನ್ನು ನೀವು ಪಡ್ಕೊಳ್ತೀರಾ. ಈ ರೀತಿಯಾಗಿ ನಿಮ್ಮ ಒಂದು ಅವಧಿಯ ಒಂದು ಮುಪ್ಪಿನ ಒಂದು ಸಮಯದಲ್ಲಿ ಈ ರೀತಿ ಫೈನಾನ್ಷಿಯಲ್ ರಿಗ್ರೆಟ್ಸ್ ನಿಮ್ಮಲ್ಲಿ ಇರೋದಿಲ್ಲ. ಅಂದರೆ ಸಣ್ಣ ವಯಸ್ಸಲ್ಲಿ ನಾನು SIP ಮಾಡಬೇಕಿತ್ತಲ್ಲ, ಹೆಲ್ತ್ ಇನ್ಶೂರೆನ್ಸ್ ಆವಾಗಲೇ ಕಟ್ಟಿದರೆ ಪ್ರೀಮಿಯಂ ಕಮ್ಮಿ ಆಗಿರ್ತಿತ್ತಲ್ಲ, ಟರ್ಮ್ ಇನ್ಶೂರೆನ್ಸ್ ಇಳಿ ವಯಸ್ಸಿನಲ್ಲಿ ವಯಸ್ಸಾದ ಬಳಿಕ ನಾನು ತೊಗೊತಾ ಇದ್ದೀನಿ, ಬಹಳ ಜಾಸ್ತಿ ಮೊತ್ತದ ಒಂದು ಪ್ರೀಮಿಯಂ ಭರಿಸಬೇಕಾಗಿದೆಯಲ್ಲ ಅನ್ನುವಂಥ ಚಿಂತನೆಗಳಿಲ್ಲದೇ ನಿಮ್ಮ ಜೀವನವನ್ನು ಸುಗಮವಾಗಿ ಸರಳವಾಗಿ ನೀವು ಹಾಗೆ ನಿಶ್ಚಿಂತತೆಯಿಂದ ನೀವು ಸಾಗಿಸೋದಕ್ಕೆ ಅದು ಕಾರಣ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ನಿಮಗೆ ಈ ವಿಡಿಯೋ ಹಿಡಿಸಿದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.